ಸುಧಾಕರ್ ಬಗ್ಗೆ ಮಾತಾಡಬಾರ್ದು ತೀರ್ಮಾನ ಮಾಡಿದ್ದೀನಿ. ನಾನು ಅವ್ರ ಬಗ್ಗೆ ಮಾತಾಡಲ್ಲ. ಥ್ಯಾಂಕ್ ಯು. ಆಗಿದೆ ಇದೇ ಥರ ಆಗಲಿ. ಅದಕ್ಕೆಲ್ಲ ಅದರೆಲ್ಲ ನಾನು ಪ್ರತಾಪ್ ಸಿಂಹಗೆ ಮತ್ತೆ ಹೇಳ್ತೀನಿ, ಇಸ್ಲಾಂ ಧರ್ಮದ ಬಗ್ಗೆ ಕೀಳಾಗಿ ಮಾತಾಡೋದು ಬಿಡಬೇಕು. ನಾನು ಹಿಂದೂ ಧರ್ಮದವನ್ರಿ, ನನ್ನ ಧರ್ಮದ ಬಗ್ಗೆ ಮಾತಾಡಿದ್ರೆ ನನಗೆ ಬೇಜಾರಾಗಲ್ವೇನ್ರಿ? ಮತ್ತು ಇವ್ರು ಬಾಯಿಗೆ ಬಂದಂಗೆ ಇಸ್ಲಾಂ ಧರ್ಮವನ್ನು ಬೈದರೆ ಅವರು ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದಿದ್ದಾರೆ ರೀ. ಅವ್ರ ಧರ್ಮನ ಗೌರವಿಸ್ಬೇಕಲ್ಲ. ಬಾಯಿಗೆ ಬಂದಂಗೆ ಬೈದ್ಬಿಟ್ರೆ ಹೆಂಗಂದ್ರೆ ಹಂಗೆ ಏಕವಚನದಲ್ಲೆಲ್ಲ ಮಾತಾಡ್ತಾರೆ ರೀ. ನಾನು ಪ್ರತಾಪ್ ಸಿಂಹ ಅವ್ರಿಗೆ ಹೇಳೋದಿಷ್ಟೇ, ದಯವಿಟ್ಟು ಮಾತಾಡೋದು ನಿಲ್ಲಿಸಿ. ನಾನಂತೂ ನಾನು ವಿಜಯೇಂದ್ರ ಅಲ್ಲ, ನೀವು ಮಾತಾಡಿದ್ರೆ ತೆಪ್ಪಗಿರೋಕ್ಕೆ. ಸರ್ ಏನು ಮನೆ ಒತ್ತುವರಿ. ಸರ್ ಈಗ ಲಾಸ್ಟ್ ಟೈಮ್ ಒಂದು ಹೆಣ್ಮಗುನೇ ಬಂದಿತ್ತು, ನಮ್ಮ ಜಮೀನನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂತ. ಇಲ್ಲ, ಅದು ಡೀಟೇಲ್ಸ್ ಗಮನಿಸ್ತೀವಿ ಸರ್. ಹಂಗೆಲ್ಲ ಇಲ್ಲಿಗಲ್ಲಾಗೆಲ್ಲ ಮಾಡೋಕ್ಕೆ ಬಿಡ್ತೀವ ಸರ್? ಅದಾಗುತ್ತೆ. ಅಂಥವಿದ್ರೆ ನಮ್ಮ ಗಮನಕ್ಕೆ ತೊಗೊಂಬನ್ನಿ, ಇಮಿಡಿಯೇಟಾಗಿ ಕ್ರಮ ತೊಗೊತೀನಿ. ನೆಕ್ಸ್ಟ್ ಹಳ್ಳಿಯಲ್ಲಿ ಒಂದು ಅರ್ಜಿ ಕೊಟ್ಟುಬಿಡಿ, ಇಮಿಡಿಯೇಟಾಗಿ ಶಿಫಾರಸು ಮಾಡ್ತೀನಿ. ಥ್ಯಾಂಕ್ ಯು. ನಾನು ಚಿಕ್ಕ ವಯಸ್ಸಿಗೆ ಯಾಕೆ ಯಶಸ್ವಿ ಆಗಿದ್ದೀನಿ ಅಂತ ಹೇಳ್ತೀನಿ. ನಾನು ಬೇರೆಯವ್ರ ಥರ ಅಟ್ಯಾಚ್ಡ್ ಆಗಲ್ಲ ಯಾವುದೇ ಒಂದು ಕ್ಷೇತ್ರಕ್ಕೆ. ರಾಜಕಾರಣ ಹಿಂಗಿರುವೆ ಹೆಂಡ್ಲೇನಲ್ಲಿರಿ, ಹಿಂಗೆ ಯಾಬೆ ಹೆಂಡ್ಲೇನಲ್ಲಿರಿ, ಇಟ್ಲಿ ಓಡ ನಾವು ಉಬ್ಬಿಸ್ತೇ, ನಾನು ಉಬ್ಬೆಲ್ಲೆ. 5 ವರ್ಷ ಅವಕಾಶ ಸಿಕ್ಕಿದೆ, ಬಡವ್ರ ಸೇವೆ ಮಾಡಬೇಕು, ಮಾಡ್ತಾಯಿದ್ದೀನಿ. ದೈವ ನಿರ್ಣಯ ಅಷ್ಟೇ. ಮೊನ್ನೆನೂ 25 ದಿನಕ್ಕೆ ಬಂದು ಗೆದ್ದೆ. ಈಗ ಕಷ್ಟ ಕೇಳ್ತಿದ್ದೀನಿ ಸರ್. ರಾಜಕಾರಣದಿಂದ ನಾನು ಮಾಡೋದೇನೂ ಇಲ್ಲ. 10 ಆ್ಯಂಬುಲೆನ್ಸ್ಗೆ 12 ಲಕ್ಷ ಮನೆಯಿಂದ ತಂದು ಖರ್ಚು ಮಾಡ್ತಿದ್ದೀನಿ. 70,000 ಮನೆಗೆ ಸೀರೆ ಕೊಡ್ತಿದ್ದೀನಿ, ಬಟ್ಟೆ ಕೊಡ್ತಿದ್ದೀನಿ, ಸ್ಕಾಲರ್ಶಿಪ್ ಕೊಡ್ತಿದ್ದೀನಿ. ನಾನು ದುಡ್ದಿದ್ದೆಲ್ಲ ಇಲ್ಲಿ ಖರ್ಚು ಮಾಡ್ತಿದ್ದೀನಿ. ಈ ಒಳ್ಳೆತನ ಮಾಡೋಕ್ಕೆ ರಾಜಕಾರಣನೇ ಬೇಕಾಗಿಲ್ಲ. ಬಟ್ ಪವರ್ ಇದೆ ನೋಡಿ. ಎಷ್ಟು ಇಶ್ಯೂಸ್ ಸಾಲ್ವ್ ಆಗ್ತಿದೆ. ನಾನು ಪಂಚಾಯತಿ ಮಟ್ಟದಲ್ಲಿ ಸಭೆ ಮಾಡಿದ್ರೆ ಇಷ್ಟು ಜನ ಅವ್ರ ಕಷ್ಟ ಹೇಳ್ಕೊಳಕ್ಕಾಗುತ್ತಾ? ಬರ್ತಾರ ಕೂಲಿ ಕೆಲಸ ಬಿಟ್ಟು? ಈಗ ನೋಡಿ, ಇಲ್ಲಿ ಬಂದಿದ್ದಕ್ಕೆಲ್ಲ ಬಂದರು, ಈಗ ಅವ್ರವ್ರ ಕೆಲಸಕ್ಕೆ ಅವ್ರು ಹೋಗ್ತಾರೆ. ಈಗ ಅದನ್ನೆಲ್ಲ ನಾನು ಸಾಲ್ವ್ ಮಾಡ್ತಿರ್ತೀನಿ. ಬಡವ್ರ ಪರ ನಾನಿದ್ದೀನಿ. ನನಗೆ SC ST ಸಮುದಾಯ ಅವ್ರಿಗೆ ನನ್ನ ಅವಶ್ಯಕತೆ ಜಾಸ್ತಿ ಇದೆ. ಅವ್ರನ್ನ ಮೇಲೆತ್ತಬೇಕು, ಮುಖ್ಯವಾಹಿನಿಗೆ ತರಬೇಕು ಅನ್ನೋದೇ ನನ್ನ ಅಭಿಪ್ರಾಯ ಸರ್. ಸರ್ ಎಲ್ಲೋ ಸಾನಹಳ್ಳಿ, ಸಿದ್ಧಗಾನಹಳ್ಳಿ, ಒಂಟೂರು ಮುಗಿಸಿದ್ದೀವಿ. ಸೊ ಸಿದ್ಧಗಾನಹಳ್ಳಿಯಲ್ಲಿ ಬಸ್ ಬರ್ತಿಲ್ಲ ಅಂತ ಹೇಳಿದ್ರೆ ಇವತ್ತಿಂದ ಬಸ್ ತರಿಸೋ ವ್ಯವಸ್ಥೆ ಮಾಡಿದ್ದೀನಿ. ಒಂದು 60 ವರ್ಷದ ಕೊಠಡಿ ಶಿಥಿಲಗೊಂಡಿತ್ತು. PWDಯಿಂದ ಇವತ್ತೇ ರಿಪೋರ್ಟ್ ಕೇಳಿದ್ದೀನಿ. ನಾಳೆ ಕೊಡ್ತಾರೆ. ಅಲ್ಲೊಂದು ಶಾಲಾ ಕೊಠಡಿ ಕಟ್ಟಿಸ್ತೀನಿ. ಮತ್ತು ಈ 3 ಹಳ್ಳಿಗೂ ವಾಟರ್ ಫಿಲ್ಟರ್ ಇಲ್ಲ. ರಾಮಪಟ್ಟಣಕ್ಕೆ ಹೋಗಬೇಕಾಗಿತ್ತು. ಈಗ ಇವೆರಡು ಹಳ್ಳಿಗಳ ನಡುವೆ ನಾಗಸಾನಹಳ್ಳಿಯಲ್ಲಿ ವಾಟರ್ ಫಿಲ್ಟರ್ ಹಾಕ್ಸ್ತಾ ಇದ್ದೀನಿ. ಸಿದ್ಧಗಾನಹಳ್ಳಿಗೆ ಬಸ್ಸಿಗೆ ರಿವರ್ಸ್ ಅಂದರೆ ತಿರ್ಗಿಸ್ಕೊಂಬರೋಕ್ಕೆ ಜಾಗ ಇರಲಿಲ್ಲ. ಸೊ ಆದರೆ ಮಕ್ಕಳು ಅಷ್ಟು ದೂರ ನಡೀತಿದ್ರು, ಅದೊಂದು ಆಯಿತು. ಈಗ ಒಂಟೂರಲ್ಲಿ ಒಂದು 15 ಲಕ್ಷ ವೆಚ್ಚದ ಕಾಮಗಾರಿ ಕೇಳಿದ್ದಾರೆ. ಅದನ್ನು ಇಮಿಡಿಯೇಟಾಗಿ ಹಾಕ್ತೀನಿ. ಒಂದು 3 ಜನ ಮಕ್ಕಳು ಹಾಸ್ಟ್ಲಿಗೆ ಹೋಗಬೇಕು ಅಂತ ಹೇಳಿದ್ದಾರೆ. ಈಗ ಇಮಿಡಿಯೇಟಾಗಿ ನಾಳೆ ಒಬ್ಬ ಹುಡುಗನ್ನ ಸೇರಿಸ್ತಾ ಇದ್ದೀನಿ. ಇನ್ನಿಬ್ಬರನ್ನ ನೆಕ್ಸ್ಟ್ ಜೂನಲ್ಲಿ ಸೇರಿಸ್ತೀನಿ. ಇವತ್ತಿಗೆ 43 ಹಳ್ಳಿ ಆಯಿತು ನಮ್ಮೂರಿಗೆ, ನಮ್ಮ ಶಾಸಕರ. ಸರಿ, ಈಗ ಏನು ನಮ್ಮೂರಿಗೆ ಆಲ್ರೆಡಿ ಅದು ಕ್ಯಾನ್ಸಲ್ ಮಾಡಿದ್ದೀವಿ. ಯಾವುದೂ ಕಾಂಟ್ರವರ್ಸಿ ಇಲ್ಲ. ಆನ್ ದ ಪೇಪರ್ ನೀವು ಇವತ್ತು DC ಆಫೀಸಲ್ಲಿ ಹೋಗಿ ಚೆಕ್ ಮಾಡಿ. ಸರ್, ಈ ವಕ್ಫ್ ಬೋರ್ಡ್ ವಿಷಯವಾಗಿ ಚನ್ನಪಟ್ಟಣ ಎಲೆಕ್ಷನ್ಗೆ ಏನಾದರೂ ಕಾಂಗ್ರೆಸ್ಗೆ ಹಿಂದೇಟ್ ಆಗುತ್ತಾ? ಹಂಗೆಲ್ಲ ಆಗಲ್ಲ ಸರ್. ನೋಡಿ, ನಾನು ಹೇಳೋದೊಂದು ಎಕ್ಸಾಂಪಲ್. ಇವತ್ತು ಹಳ್ಳಿಗೆ ಬಂದಿದ್ದೀನಿ. ಅಲ್ಲಿ ಯಾರೋ ಟೌನಲ್ಲಿ ಕಣ್ಣೀರು ಹಾಕಿದ ತಕ್ಷಣ ಈ ಜನಕ್ಕೆ ಪಾಪ ಇವ್ರು ಕಷ್ಟ ಕೇಳಿದವನು ಕಷ್ಟಕ್ಕೆ ಸಮಸ್ಯೆ ಏವನ ಆಡೋರು ಸರ್ಕಲ್ ನಿಲ್ಸ್ಕೊಂಡು ಕಣ್ಣೀళ్ళు వేసిన ತಕ್ಷಣ ಗುದ್ದೇಸ್ತಾರೆ ಅಮ್ಮ ನಮ್ಮಿರು. మీ ఊర్లో వచ్చి ఎవడో కన్నీళ్ళు వేసింటాడు మీ కష్టానికి. ಈಗ ಅವ್ರು ಕಷ್ಟ ಕೇಳಿದಾಗ ಕಷ್ಟಕ್ಕೆ ಸ್ಪಂದಿಸಿರೋ ನಾಯಕನಿಗೆ ಸ್ಪಂದಿಸ್ತಾರೆ ರೀ. ನಾವು ಸುಮ್ಮನೆ ಕಣ್ಣೀರು ಹಾಕಿದ ತಕ್ಷಣ ನಮ್ಮ ಕಡೆ ಮಾತಾಡ್ತಾರೆ, ಕಣ್ಣೀళ్ళు ಎಷ್ಟು ಲಚ್ಚೋಟು వచ్చేಸೆ ಈ ಕಿತ್ತೋಗರ ಅನಾಲಿಸಿಸ್ ಅಂತಾನೆ ರಾಜಕಾರಣದಲ್ಲಿ ಯಾವನೇನು ಮಾಡೋಕ್ಕಾಗ್ತಿಲ್ಲ. ಹಿಂಗೆಲ್ಲ ಹಾಕಲ್ಲ ಸರ್. ಕಣ್ಣೀರು ಹಾಕಿದ ತಕ್ಷಣ ಲಕ್ಷ ಓಟ್ ಬಂದ್ಬಿಡುತ್ತೆ, ಏಳ್ಸಿನ ತಕ್ಷಣ ಪಾಪ ಅವ್ರ ಕಷ್ಟ ಕೇಳಿದರೆ ಇವ್ರು ಕಣ್ಣೀರು ಒರೆಸಿದ್ರೆ ರೇಪೊದ್ದನೆ ಈ ಊರೊಳಗೆ ಅಂತ నేను మంచి చేసి నాకు కష్టమపోయా అంటే పాపం అయ్యో పాపం అంటారు. నేను ఈ బయట్లకే రాకుండా ಸುಮ್ಮನೆ ಟೀ ಅಂಗಡಿಗಳವ್ರು ಟೀ ಅಂಗಡಿ ಹತ್ರ ಟೀ ಕುಡ್ಕೊಂಡು ಈ ಮೆಸ್ಸುಗಳ ಹತ್ರ ತಿಂಡಿ ತಿಂತಾರೆ. ಅವ್ರಿಗಷ್ಟೇ ಇದೆಲ್ಲ. ರಿಯಲ್ ರಾಜಕಾರಣ ಗ್ರೌಂಡಲ್ಲಿ ಬೇರೆಯೇ ಇದೆ. ಆ ಗ್ರೌಂಡ್ ರಾಜಕಾರಣ ಅರ್ಥ ಮಾಡ್ಕೊಂಡಿದ್ದಕ್ಕೆ 25 ದಿನದಲ್ಲಿ ನಾನು ದೊಡ್ಡ ತಲೆ ನೋಡೋದು ವಿಧಾನಸೌಧಕ್ಕೆ ಹೋಗಿದ್ದು. ನಾನು ಇದೇ ಹೇಳ್ತಾ ಇರೋದು, ಗ್ರೌಂಡ್ ರಾಜಕಾರಣನ ಅರ್ಥ ಮಾಡ್ಕೋಬೇಕು. ನಾನು ಇದೇ ಪಂಚಾಯತಿಯಲ್ಲಿ ಸಭೆ ಮಾಡಿದ್ರೆ ಈ ಊರವ್ರು ಇಷ್ಟು ಜನ ಬಂದು ಕಷ್ಟ ಹೇಳೋಕ್ಕಾಗೋದಾ ಸರ್? ಆಗ್ತಾ ಇರ್ತಾರಣ್ಣ. ಇವತ್ತು ನೀವು ಬಂದ್ರಿ ಹೇಳಿದ್ರಿ, ನನ್ನ ಕೈಲಾಗಿದ್ದು ಸಹಾಯ ಮಾಡ್ತಿದ್ದೀನಿ. ಅದಕ್ಕೆ ನಾನು ಹಳ್ಳಿನೂ ಬರ್ತಿರೋದು ಅಲ್ವಾ. ಈಗಲೇ 43 ಹಳ್ಳಿ ಮುಗಿಸಿದ್ದೀನಿ. ಈಗೇನಾಗುತ್ತೆ, ಇದನ್ನು ಮುಗ್ಸೋಕ್ಕೆ 1 ವರ್ಷ ಬೇಕು ಸರ್ ಅಲ್ವಾ. 1 ವರ್ಷದಲ್ಲಿ ಎಲ್ಲ ಹಳ್ಳಿ ಮುಗಿಸ್ಬಿಡ್ತೀನಿ. ಏಮೇಜ್ ಮಂಡ ಪ್ರಯತ್ನ. ಮೊನ್ನೆ ದಿವಸ ಬಂದಾಗ ಉದಯಗಿರಿ ನಲಪ್ಪನಹಳ್ಳಿಯಲ್ಲಿ ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದ ಅಡಿ ಬಂದಾಗ ಮಾನ್ಯ ಶಾಸಕರಿಗೆ ಆ ಸದರಿ ಗ್ರಾಮದ ಜನರೆಲ್ಲರೂ ನಮಗೆ ವಾಲ್ಮೀಕಿ ಭವನ ಕಟ್ಕೊಳ್ಳೋದಕ್ಕೆ ಒಂದು ನಿವೇಶನ ಬೇಕು ಅಂತ ಮಾನ್ಯ ಶಾಸಕರ ಗಮನಕ್ಕೆ ತಂದಿದ್ರು. ಮಾನ್ಯ ಶಾಸಕರು ನಿರ್ದೇಶನ ನೀಡಿ ಅಲ್ಲೊಂದು ಜಾಗ ಗುರ್ಸ್ಬೇಕು ಅಂತ ನಿರ್ದೇಶನ ನೀಡಿದರು. ಸೊ ಆ ಒಂದು ಪ್ರಯುಕ್ತ ನಮ್ಮ ಗ್ರಾಮ ಪಂಚಾಯತಿಯಿಂದ 60ಕ್ಕೆ 40 ಸೊ ಜಾಗವನ್ನು ಗುರ್ಸಿದ್ದಾರೆ. ಅದಕ್ಕೆ ಚಿಕ್ಕಬಂದಿ ಪೂರ್ವಕ್ಕೆ ರಸ್ತೆ ಅಶ್ವತ್ಥಪ್ಪ,
ಪಶ್ಚಿಮಕ್ಕೆ ನರಸಿಂಹಪ್ಪ, ಮತ್ತು ಉತ್ತರಕ್ಕೆ ರಸ್ತೆ, ದಕ್ಷಿಣಕ್ಕೆ ಅಶ್ವತ್ಥಪ್ಪ ಮತ್ತು ಕೃಷ್ಣಪ್ಪ ಈ ಜಾಗವನ್ನು ಗುರುತಿಸಿದ್ದಾರೆ. ಸೊ ಈ ಸದರಿ ಜಾಗವನ್ನು ಇವತ್ತು ನಾವು ನಮ್ಮ ಸಮಾಜ ಕಲ್ಯಾಣ ಇಲಾಖೆಗೆ ಮಾನ್ಯ ಶಾಸಕರ ಮೂಲಕ ಈಗ ಸೋಷಿಯಲ್ ವೆಲ್ಫೇರ್ಗೆ ಉದಿಗ್ನಾರ್ನಲ್ಲಿ ಜನದ ಪರವಾಗಿ ಹ್ಯಾಂಡ್ ಓವರ್ ಮಾಡ್ತಿದ್ದೀನಿ. ಈಗ ಫಸ್ಟ್ ಸ್ಟೇಜ್ ಹ್ಯಾಂಡ್ ಓವರ್ ಆಗಿದೆ. ಈಗ ಸರ್ಕಾರದಲ್ಲಿ ವಾಲ್ಮೀಕಿ ಭವನ ತಂದು ಆದಷ್ಟು ಬೇಗ ಕಟ್ಸ್ಕೊಡ್ತೀನಿ ಅಂತ ಉದಿಗ್ನಾರ್ನಲ್ಲಿ ಜನತೆಗೆ ಹೇಳ್ತೇವೆ. ಥ್ಯಾಂಕ್ ಯು ಸರ್. ಆದಷ್ಟು ಬೇಗ ಇದು ವರ್ಷಗಳಿಂದ ಪೆಂಡಿಂಗ್ ಇತ್ತು. ಈಗ ವಿಸಿಟ್ ಮಾಡಿದ್ದ ಒಂದು 15 ದಿನಕ್ಕೆ ಇದು ಕ್ರಮ ತಗೊಂಡಿದ್ದೀವಿ. ಕನಸು ಬನ್ನಿ ಅದು ಸರ್ ನೋಡಿ ಕಟ್ಟಿ